ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ನವೀನ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೋಡಿ, ನನ್ನ ಬರ್ತಡೇದಿನ್ನು ಪಂಚಮುಖಿ ಆಂಜನೇಯಂಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಸ್ನಾನ ಮುಗಿಸ್ಕೊಂಡು ನೀರು ಕಾಯ್ದು ಸ್ನಾನ ಆಯಿತು. ಸ್ನಾನ ಮುಗಿಸ್ಕೊಂಡು ನಾನು ಔಟ್ಫಿಟ್ ಹೇಗಿದೆ ಅಂತ ನೋಡಿ, ನನ್ನ ಡ್ರೆಸ್ಸು ನನ್ನ ಬರ್ತಡೇಗೆ ಅಂತ ತೊಗೊಂಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಂಡು ನಿಮಗೆ ನನ್ನ ಡ್ರೆಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆನೂ ಸಹ ಮುಗೀತು. ಪೂಜೆನ ಆಮೇಲೆ ಟಿಫನ್ ತಿನ್ನೋಣ ಅಂತ ಚಪಾತಿ ಮತ್ತು ಚಟ್ನಿ ತಿಂದ್ಕೊಂಡು ಚಪಾತಿ ಮತ್ತು ಚಟ್ನಿನ ಆಮೇಲೆ ಇದು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೋ. ನೋಡಿ ಹೇಗಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಮಗಳಿಗಂತೂ ಫುಲ್ಲು ಆ ಕಡೆ ಆಟ ಸಾಮಾನು ಅಂಗಡಿ ಕಡೆನೇ ಗಮನ. ಯಾಕೆಂದರೆ ಮಕ್ಕಳು ಎಲ್ಲೋದ್ರೂ ಅಷ್ಟೇ ಅಲ್ವಾ, ಅದರಿಂದ ಆ ಕಡೆ ನೋಡ್ತಾ ಇದ್ಲು. ನಾನು ಬರಬೇಕಾದ್ರೆ ತಗೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೆ ನನ್ನ ಮಗಳಿಗೆ. ಈ ಕಡೆ ಬಾಗಿಲಿಗೆ ದಾರಿ ಇತ್ತು. ನಮ್ಮ ಹಸ್ಬೆಂಡ್ ಮುಂದೆ ಮುಂದೆ ಹೋಗ್ತಾಯಿದ್ರು, ನಾವು ಹಿಂದೆ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೋ. ನಾನು ನನ್ನ ಮಗಳು ಅಮ್ಮ ಬಾರಮ್ಮ ತಗೊಳ್ಳೋಣ ಆಟ ಸಾಮಾನು ಅಂತ ಹೇಳ್ತಾ ಇದ್ಲು. ನಾನು ಆಮೇಲೆ ತಗೊಳ್ಳೋಣ ಅಂತ ನೋಡಿದೆ, ಆಗ ವೀಡಿಯೋ ಮಾಡ್ಕೊತಾ ಇದ್ದೆ. ನೋಡಿ, ನಾನು ನನ್ನ ಮಗಳು ನಿಧಾನಕ್ಕೆ ಹೋಗ್ತಾಯಿದ್ದು. ನಾನು ನನ್ನ ಮಗಳು ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೋ. ಹಾಗೆ ಅಲ್ಲಿ ಪೂಜೆ ಸಾಮಾನು ಸಹ ಒಳಗಡೆನೂ ಸಿಗುತ್ತೆ, ಈಚೆಗಡೆನೂ ಸಿಗುತ್ತೆ. ಅಲ್ಲೇ 100 ರೂಪಾಯಿ ಕೊಟ್ಟು ಅವರೇ ಸಹ ಪೂಜೆ ಸಾಮಾನು ಕೊಟ್ಟರು. ನಾನು ನನ್ನ ಮಗಳು ನಿಧಾನಕ್ಕೆ ಹೋಗ್ತಾ ಇದ್ದೋ ವೀಡಿಯೋ ಮಾಡ್ಕೊಂಡು. ನನ್ನ ಹಸ್ಬೆಂಡ್ ಮುಂದೆ ಬೇಗ ಹೋಗ್ಬಿಟ್ರು. ನಾವು ನನ್ನ ಮಗಳು ನಿಧಾನಕ್ಕೆ ಹೋಗ್ತಾಯಿದ್ದೋ. ಅಲ್ಲಿ ಏನಕ್ಕೆ ನಿಂತ್ಕೊಂಡು ಅಂತ ವೀಡಿಯೋ ಕ್ಯಾಪ್ಚರ್ ಆಗಿಲ್ಲ, ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಧಾನ್ಯಗಳನ್ನ ತೊಗೊಂಡ್ರೆ 100 ರೂಪಾಯಿ ಕೊಟ್ಟು ಧಾನ್ಯಗಳು ಸಹ ಅಲ್ಲೇ ಮಾರ್ತಾ ಇರ್ತಾರೆ. ಒಂದೊಂದು ಪ್ಯಾಕೆಟ್ ಕೂಡ ಒಂದೊಂದು 9 ಥರ ಧಾನ್ಯಗಳು, ಬೇಳೆ, ಹೆಸರು ಕಾಳು, ಬಿಳಿ ಎಳ್ಳು, ಕರಿ ಎಳ್ಳು ಆಗಿರ್ಬೋದು, ಆಮೇಲೆ ಉದ್ದಿನಕಾಳು, ಅವರೆಕಾಳು, ಈ ಥರ 9 ಥರ ಬೇಳೆ ಕಾಳುಗಳ ಧಾನ್ಯಗಳನ್ನ ಅಲ್ಲಿ ನವಗ್ರಹ ಥರ ನಾವು ನಮಗೇನು ದೋಷ ಇತ್ತು ಅದನ್ನು ಅಲ್ಲಿ ಬೇಡ್ಕೊಂಡು ಒಂದೊಂದು ದೇವಸ್ಥಾನದಲ್ಲಿ ಅಲ್ಲಿ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ರು. ಅದರಿಂದ ನಾವು ಕೂಡ ತಗೊಂಡು 100 ರೂಪಾಯಿ ಕೊಟ್ಟು ಅಲ್ಲಿ ತೊಗೊಂಡು ಮುಂದೆ ಹೋಗ್ತಾಯಿದ್ದೀವಿ. ನೋಡ್ಬೋದು, ಅದು ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ, ಆದರೂ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಇನ್ಫಾರ್ಮೇಷನ್. ನೀವು ಹೋದರೂ ಸಹ ಆ ಥರ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಮುಂದೆ ಹೋಗ್ತಾಯಿದ್ದೆ. ನನಗಂತೂ ನನ್ನ ಡ್ರೆಸ್ ತುಂಬ ಇಷ್ಟ ಆಯಿತು. ಇದು ನೋಡಿ, ಇಲ್ಲಿ ಶಿವಲಿಂಗ ಥರ ಆರ್ಚ್ ಥರ ಇರುತ್ತೆ ನೋಡಿ. ಆ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ. ಶನಿ ಮಹಾತ್ಮಂದು ವಾಹನ 2 ಕಡೆನೂ ಹಾಕಿದ್ದಾರೆ ನೋಡಿ. ಇದು ಮುಂಬಾಗಿಲು ಹೋಗ್ತಾನೆ ಅಲ್ಲಿ ದೋಷ ಪರಿಹಾರಕ್ಕೆ ಅಲ್ಲಿ ಎಳ್ಬತ್ತಿಗೆ ಸಹ ಸಿಗುತ್ತೆ. ಅದನ್ನು ಸಹ ನಾವು 100 ರೂಪಾಯಿ ಕೊಟ್ಟು ತೊಗೊಂಡು ಎಳ್ಬತ್ತಿ ಹಾಕಿದ್ದು. ಅದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಇಲ್ಲಿ ನೋಡ್ಬೋದಂತ ಒಂದೊಂದು ವಿಗ್ರಹಗಳನ್ನು ನಾನು ಯಾಕೆ ತೋರಿಸ್ತಾ ಇದ್ದೀನಿ, ಅದು ನಾವು ಧಾನ್ಯಗಳು ತೊಗೊಂಡ್ವಲ್ಲ, ಆ ಧಾನ್ಯಗಳು ಒಂದೊಂದು ದೇವರುಗಳು ಸಹ ಅರ್ಪಣೆ ಮಾಡಬೇಕು. ನನ್ನ ಮಗಳು ಒಂದೊಂದೇ ತಗೊಂಡೋಗಿ ಆ ದೇವ್ರುಗಳ ಹತ್ರ ಇಕ್ಕಿಸ್ತಾ ಇದ್ದೋ. ನೋಡ್ಬೋದು, ಎಲ್ಲರೂ ಸಹ ನಮ್ಮಂಥ ಹೋಗಿರೋರೆಲ್ಲ ಒಂದೊಂದು ಧಾನ್ಯಗಳನ್ನು ಸಾಲು ಇಕ್ಕಿದ್ದಾರೆ. ನೋಡ್ಕೊಳ್ಳಿ. ಅದು ಯಾವ್ಯಾವ ದೇವರು ಅಂತ ನಾನು ಹೇಳ್ತೀನಿ. ರಾಹು, ಕೇತು, ಬುಧ, ಮಂಗಳ, ಗುರು, ಶುಕ್ರ, ಶನಿ ಅಂತ 9 ಸಹ ದೋಷ ಪರಿಹಾರ ವಿಗ್ರಹ ದೇವರುಗಳು ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ತಗೊಂಡ್ಬೇಕು. ನೋಡ್ತಾ ಇದ್ದೀರಾ, ಒಂದೊಂದು ಸಹ ನನ್ನ ಮಗಳು ದಲ್ಲಿ ತೋರಿಸ್ದಂಗೆ ಇಕ್ತಾ ಇದ್ದಾಳೆ. ನಾನು ಹೇಳ್ದಂಗೆನೇನ ನೋಡಿ ಯಾವ ರೀತಿ ಅಂತ. ಎಲ್ಲ ಒಂದೇ ಥರ ವಿಗ್ರಹ. ಇಲ್ಲಿ ಆಂಜನೇಯ ಸಹ ಇತ್ತು. ಅಲ್ಲಿ ಆಂಜನೇಯಂಗೆ ನಾವು ಬೆಲ್ಲದ ಆರತಿನೂ ಮಾಡಿ 5 ತುಪ್ಪದ ಆರತಿನೂ ಸಹ ಮಾಡಿದ್ದು ಒಳ್ಳೆಯದಾಗುತ್ತೆ ಅನ್ನೋದೊಂದು ಕಾರಣ. ಮೇಲೆ ಹೋಗಿದ್ದು ಎಂಟ್ರೆನ್ಸ್ ಮೇಲೆ, ಅದರಲ್ಲಿ ಫೋಟೋ ವಿಡಿಯೋ ಅಷ್ಟು ನೀಟಾಗಿ ಬರೋಲ್ಲ. ಯಾಕೆಂದರೆ ನಾವು ಅಷ್ಟು ಹತ್ರದಿಂದ ನೀಟಾಗಿ ಬರೋಲ್ಲ. ಆದರೂ ಒಂದು ಸ್ವಲ್ಪ ವಿಡಿಯೋ 1 2 3 ಫೋಟೋ ವಿಡಿಯೋನ ಮಾಡಿ. ಇದು ಈಚೆ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ. ನಾವು ಸಹ 161 ಅಡಿ ವಿಗ್ರಹನೂ ಸಹ ಬಂದಿದೆ.
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಚೆನ್ನಾಗಿ ಕಾಣಿಸುತ್ತೆ, ಮೇಲ್ಗಿಂತ ಕೆಳಗಡೆ ದೂರದಿಂದಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಯಾವ ರೀತಿ 161 ಅಡಿ ವಿಶ್ವದ ಅತಿ ದೊಡ್ಡ ಎತ್ತರವಾದ ಪಂಚಮುಖಿ ಆಂಜನೇಯ. ನೀವು ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ನಾನು ಮೇಲ್ ಸಹ ಅವ್ರ ಪಾದದ ಧೂಳು ಸಹ ನಾವು ಇಲ್ಲ, ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಒಂದೆರಡು ಫೋಟೋ ವಿಡಿಯೋನ. ಹಾಗೆ ಬರ್ತಾ ಆನೆ ಇದು ವಿಗ್ರಹ ಇತ್ತು, ಅಲ್ಲಿ ಒಂದೆರಡು ಫೋಟೋ ನಾನು ನನ್ನ ಮಗಳು ಒಂದು ಫೋಟೋದಲ್ಲೂ ನೀಟಾಗಿ ನಿಂತ್ಕೊಂಡೇ ಇಲ್ಲ. ನಾನೇ ಎಷ್ಟೋ ಚೆನ್ನಾಗಿ ಅವಳಿಗಿಂತ ಚೆನ್ನಾಗಿ ನಿಂತ್ಕೊತಾ ಇದ್ದೀನಿ, ನೀವು ನೋಡ್ಬೋದು. ನನ್ನ ಹಸ್ಬೆಂಡು ನಾನು ನನ್ನ ಮಗಳು ಫೋಟೋ ಸ್ವಲ್ಪ ಹೊಡ್ಕೊಂಡಿದ್ದೋ, ಅದನ್ನು ಹಾಕಿದ್ದೀನಿ, ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ನೋಡಿ. ಒಂದು ಸತಿ ವಿಸಿಟ್ ಮಾಡಿ ನೀವು ಸಹ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ತುಂಬ ಅಷ್ಟು ಪ್ರಸಿದ್ಧಿಯಾಗಿದೆ, ಅದರಿಂದ ನೀವು ಒಂದು ಸತಿ ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗ್ಬೋದು ಒಂದು ಸತಿ ಆ ಪ್ಲೇಸ್ ಅಂತ ಹೇಳ್ತೀನಿ. ನನಗಂತೂ ತುಂಬ ಇಷ್ಟ ಆಯ್ತು, ನಾನು ಬರ್ತಡೇ ದಿನ ಹೋಗಿರೋದಕ್ಕಂತೂ ತುಂಬ ಇಷ್ಟ. ಇದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಸವೇಶ್ವರ ದೇವಸ್ಥಾನ ಇದು. ನನ್ನ ಮಗಳು ಏನು ಒಳ್ಳೆ ಕೆಲಸ ಮಾಡ್ತಾಯಿದ್ರು ನೋಡಿ, ಅಲ್ಲಿ ಕಾಯಿನ್ಸ್ಗಳೆಲ್ಲ ಹಾಕಿದ್ರು, ಅದನ್ನೆಲ್ಲ ನನ್ನ ಮಗಳು ತೊಗೊಂಬಂದು ಉಂಡೆ ಒಳಗೆ ಹಾಕ್ತಾಯಿದ್ಲು. ನನ್ನ ಮಗಳಂತೂ ತುಂಬ ವೀಡಿಯೋದಲ್ಲಿ ಯಾವುದ್ರಾಗೂ ಸಹ ಬರ್ತಾ ಇರಲಿಲ್ಲ, ಯಾಕೆ ಅಂದರೆ ಅವಳಿಗೆ ಆಟ ಆಡೋದು ಹುಚ್ಚು. ಅವಳಿಗೆ ಬಬಲ್ಸ್ ತೊಗೊಂಡಿದ್ಲು ಅವಳಿಗೋಸ್ಕರ. ಬಬಲ್ ಬಿಚ್ಚು ಮಮ್ಮಿ, ಬಬಲ್ ಬಿಚ್ಚು ಮಮ್ಮಿ ಅಂತ ಹೇಳ್ತಾ ಇದ್ಲು. ನಾವು ಅದೇ ದೇವಸ್ಥಾನದಲ್ಲಿ ಲಕ್ಷ್ಮೀ ಕುಬೇರ ತಗೊಂಡು ಫೋಟೋ. ಆಮೇಲೆ ಅದು ಕಡಲೆಪುರಿ ಉಂಡೆದು ಅದು ಪ್ರಸಾದ ಲಾಡು ಉಂಡೆ ಅದನ್ನು ಸಹ ಬಂದಿತ್ತು. ನಾನು ನನಗೋಸ್ಕರ ಅಂತ 1 ಡಜನ್ ಬಳೆ ತೊಗೊಂಡೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನ್ನ ಮಗಳಿಗೆ ಅಂತ ವಾಟರ್ ಬಾಟಲ್ ಗನ್ ತೊಗೊಂಡ್ಳು, ಹಾಗೆ ಒಂದು ಗೊಂಬೆ ತೊಗೊಂಡ್ಳು, ಆಮೇಲೆ ಒಂದು ಬಬಲ್ ತೊಗೊಂಡ್ಳು. ನನ್ನ ತಮ್ಮನಿಗೆ ಅಂತ ನಾನು ಜೈ ಬಜರಂಗಿ ಅನ್ನೋದು ಕೀಪನ್ಸ್ ತೊಗೊಂಡೆ. ಆಮೇಲೆ ನನ್ನ ಬರ್ತಡೇಗೆ ನೋಡಿ ನನ್ನ ಕೇಕ್ ಎಷ್ಟು ಚೆನ್ನಾಗಿದೆ. ಸಾಯಂಕಾಲ ಒಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಆರ್ಟ್ ಶೇಪಲ್ಲಿ ತಂದಿರೋ ನನ್ನ ಹಸ್ಬೆಂಡು. ಈಗ ನೋಡಿ ನಾನು ಬರ್ತ್ಡೇದು ಸ್ವಲ್ಪ ವಿಡಿಯೋ ಹಾಕಿದ್ದೀನಿ. ನನ್ನ ಮಗಳನ್ನ ಕರಿತಿದ್ದೆ, ಬಾಂಪ ನಾವು ನೀನಿಬ್ಬರು ಕಟ್ ಮಾಡೋಣ ಕೇಕ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ನನ್ನ ಮಗಳು ಕೇಕ್ ಕಟ್ ಮಾಡು, ನನ್ನ ಮಗಳಿಗೆ ಖುಷಿ ಆಗೋಯಿತು. ಒಂದು ಕಡೆ ಕೇಕು ಕಾಯ್ತಾ ಇದ್ಲು ಕೇಕ್ ತಿನ್ನೋಕೆ. ಅವ್ರಿಗೇನೋ ಒಂಥರ ಸ್ವೀಟ್ ಅಂದರೆ ಇಷ್ಟೇ ತಿಂದ್ರೂ ಏನೋ ಒಂಥರ ಖುಷಿ, ಕುಯ್ದುಬಿಡ್ಬೇಕು, ಬೇಗ ತಿಂದ್ಬಿಡ್ಬೇಕು ಅನ್ನೋ ಆಸೆ ಇರುತ್ತೆ ಮಕ್ಳಿಗೆ. ನಾನು ನನ್ನ ಮಗಳಿಗೆ ಫಸ್ಟು ತಿನ್ನಿಸ್ದೆ. ಆಮೇಲೆ ನಮ್ಮ ಮನೇಲಿ ಪಾಯಸ, ಅಮ್ಮನ ಮನೆಗೆ ಹೋಗಿದ್ದೆ ನಾನು, ಪಾಯಸ ಕೂಡ ಬೋಂಡ ಮಾಡಿದ್ರು ನೈಟು. ಅಲ್ಲೇ ಊಟ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡು ಸುಮ್ಮನೆ ನಿಂತಿದ್ದು. ನನ್ನ ತಮ್ಮ ಫೋಟೋ ಹೊಡ್ಕೊಂಡಿದ್ದ, ನಾನು ನನ್ನ ಮಗಳದ್ದು ಒಂದೆರಡು ಫೋಟೋ ಹಾಕಿದ್ದು. ನಾನು ಸಿಂಗಲ್ ಫೋಟೋ ಕೂಡ ಹಾಕಿದ್ದ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನನಗೆ ಸಿಂಪಲ್ಲಾಗಿ ಬರ್ತಡೇ ಮಾಡಿಕೊಂಡೆ ನೋಡಿ. ನನ್ನ ಡ್ರೆಸ್ ತುಂಬ ನಂದು ನನ್ನ ಮಗಳದು ಕೆಲವೊಂದು ಫೋಟೋಗಳ್ನ ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ. ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ.